ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಮ್ಮು ಕಾಶ್ಮೀರ ಬದಲಾಗ್ತಾ ಇದೆ, ಅಲ್ಲಿನ ಭಯೋತ್ಪಾದನೆ ಕಡಿಮೆ ಆಗಿದೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಆದಷ್ಟು ಕಡಿಮೆ ಮಾಡಲಾಗಿದೆ, ನಮ್ಮ ಸೈನಿಕರ ವಿರುದ್ಧ ನಡೀತಿದ್ದ ದಾಳಿಗಳು ಕೂಡ ಇಳಿಮುಖಗೊಂಡಿವೆ ಅಂತ ಅಂದುಕೋತಿದ್ದ ಹೊತ್ತಲ್ಲೇ ಈಗ ಮತ್ತೊಂದು ಸುತ್ತಿನ ಆತಂಕದ ದನಿ ಅಲ್ಲಿಂದ ಕೇಳಿಬರುವುದಕ್ಕೆ ಶುರುವಾಗಿದೆ. ಅಲ್ಲಿಂದ ಕೇಳಿ ಬರ್ತಾ ಇರೋ ಬೆದರಿಕೆಗಳನ್ನು ನೋಡ್ತಾ ಇದ್ರೆ ಮತ್ತೆ ಕಾಶ್ಮೀರ 1990ರ ದಶಕದಲ್ಲಿನ ಪರಿಸ್ಥಿತಿಯನ್ನು ನೋಡುವ ಸಂದರ್ಭ ಉಂಟಾಗುತ್ತಾ, ಕಾಶ್ಮೀರದಲ್ಲಿ ಮತ್ತೆ ಬ್ಲೈಂಡ್ ಕಿಲ್ಲಿಂಗ್ಸ್ ಶುರು ಆಗುತ್ತಾ ಅನ್ನೋ ಅನುಮಾನ ಹುಟ್ಟುತ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿನ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನೋ ಉಗ್ರ ಸಂಘಟನೆ ಇತ್ತೀಚೆಗೆ ಕೊಟ್ಟಿರೋ ಒಂದು ಎಚ್ಚರಿಕೆ. ಹಾಗಾದ್ರೆ ಯಾವುದು ರೆಸಿಸ್ಟೆನ್ಸ್ ಫೋರ್ಸು? ಏನದು ಕೊಡ್ತಾ ಇರೋ ಎಚ್ಚರಿಕೆ? ಅದು ಸೀರಿಯಸ್ ಆದ ಧಮಕಿನ ಅಥವಾ ಹತಾಶೆಗೆ ಬಿದ್ದವರು ಈ ಮಾತುಗಳನ್ನು ಆಡ್ತಾ ಇದ್ದಾರಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಅದು 1990ರ ಜನವರಿ 19ನೇ ತಾರೀಕು ರಾತ್ರಿ ನಮಾಜ್ ಕೇಳಬೇಕಿದ್ದ ಮಸೀದಿಯ ಮೈಕುಗಳಲ್ಲಿ ನಾರಾಯೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಗಳು ಕೇಳಿಬರೋದಕ್ಕೆ ಶುರು ಆದವು. ಆ ರಾತ್ರಿ ಕಾಶ್ಮೀರದ ಪಂಡಿತರ ಬದುಕಿನ ಕಾಳರಾತ್ರಿ, ಅತ್ಯಂತ ದುರಾದೃಷ್ಟಕರ ರಾತ್ರಿ, ಭೀಕರ ರಾತ್ರಿ. ಅಷ್ಟೊತ್ತಿಗಾಗಲೇ ಕಾಶ್ಮೀರ ಕಣಿವೆಯನ್ನು ಸೇರಿದ ಮುಜಾಹಿದೀನ್ಗಳು, ಅವರಿಗೆ ಆಶ್ರಯ ಕೊಟ್ಟಿದ್ದ ಸ್ಥಳೀಯ ಮುಸ್ಲಿಮರು ಗುಂಪು ಗುಂಪಾಗಿ ಮಸೀದಿಗಳಿಂದ ಆಯುಧಗಳನ್ನು ಹಿಡ್ಕೊಂಡು ಹೊರಗೆ ಬಂದ್ರು. ಆ ರಕ್ಕಸ ಪಡೆ ಸೀದಾ ಕಾಶ್ಮೀರಿ ಪಂಡಿತರ ಮನೆಗಳ ಮೇಲೆ ದಾಳಿ ಮಾಡ್ತು. ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರಗಳಾದವು, ಗಂಡಸರನ್ನ ಕೊಲ್ಲಲಾಯಿತು, ಮನೆಗಳಿಗೆ ಬೆಂಕಿ ಬಿತ್ತು. ಅದಕ್ಕೂ ಮೊದಲು ಆ ಮನೆಗಳಲ್ಲಿದ್ದದ್ದನ್ನೆಲ್ಲ ದೋಚಲಾಯಿತು. ಆ ರಾತ್ರಿಯ ಭಯಾನಕ ದಾಳಿಯಲ್ಲಿ ಬದುಕುಳಿದವರು ತಮ್ಮ ಜೀವ ಉಳಿತು ಅಂತ ಖುಷಿ ಪಡಬೇಕಾ, ಅಥವಾ ಸಾವಿಗೀಡಾದ ತಮ್ಮವರನ್ನ ನೆನೆದು ದುಃಖಿಸಬೇಕಾ, ಅಥವಾ ನಿನ್ನೆ ಮೊನ್ನೆವರೆಗೆ ಭಾಯಿಚಾರದ ಮಂತ್ರ ಹೇಳ್ತಾ ಅಗತ್ಯ ಬಿದ್ದಾಗಲೆಲ್ಲ ಸಹಾಯ ಪಡ್ಕೊಳ್ತಾ ಇದ್ದ ಅದೇ ಪಡೋಸುಗಳೇ ರಾತ್ರಿಯ ಕತ್ತಲಲ್ಲಿ ಮುಜಾಹಿದ್ದೀನ್ಗಳನ್ನ ಕರ್ಕೊಂಡು ಬಂದು ದಾಳಿ ಮಾಡಿಸಿದ ರೀತಿ ಮತ್ತು ಬಗೆದ ದ್ರೋಹಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಾಗದೆ ಜೀವಂತ ಹೆಣಗಳಂತಾಗಿದ್ರು. ಇದೆಲ್ಲದಕ್ಕಿಂತ ದುರಂತ ಏನು ಗೊತ್ತಾ? ಅಲ್ಲಿನ ಸಂತ್ರಸ್ತ ಕುಟುಂಬಗಳಿಗೆ ರಕ್ಷಣೆ ಕೊಟ್ಟು ಅವರನ್ನಲ್ಲಿ ಸುರಕ್ಷಿತವಾಗಿ ಉಳಿಸೋ ಕಡೆಗೆ ಭಾರತದ ಅವತ್ತಿನ ಸರ್ಕಾರ ಗಮನ ಕೊಡಲೇ ಇಲ್ಲ. ಬದಲಿಗೆ ಆ ಸಂತ್ರಸ್ತ ಪಂಡಿತರನ್ನ ಕಣಿವೆಯಿಂದ ಜಮ್ಮುಗೆ ಸ್ಥಳಾಂತರಿಸಿ ಅಲ್ಲವರಿಗೆ ನಿರಾಶ್ರಿತ ಶಿಬಿರಗಳನ್ನು ಮಾಡಿಕೊಡಲಾಯಿತು. ಕಾಶ್ಮೀರದ ಸುಂದರ ವಾತಾವರಣದಲ್ಲಿ ಆಪಲ್ ತೋಟಗಳ ನಡುವೆ ಸುಖವಾಗಿದ್ದ ಕುಟುಂಬಗಳು ಈಗ ಜಮ್ಮುನ ಟೆಂಟುಗಳಲ್ಲಿ ಬಿಸಿಲು ಸೆಖೆಯಲ್ಲಿ ಸರ್ಕಾರದ ಗಂಜಿಗಾಗಿ ಕಾಯ್ತಾ ಬದುಕಬೇಕಾಗಿ ಬಂತು. ತಮ್ಮದೆಲ್ಲವನ್ನ ಕಡೆಗೆ ಆತ್ಮಾಭಿಮಾನವನ್ನು ಕೂಡ ಕಳಕೊಂಡವರು ಬದುಕಬೇಕಾಯಿತು. ಮತ್ತೆ ತಮ್ಮ ಬದುಕುಗಳನ್ನು ಅವರೇ ಕಟ್ಕೋಬೇಕಾಗಿ ಬಂತು. ಗೆಳೆಯರೆ, ಅವತ್ತು ಶುರುವಾಗಿದ್ದು ಆಕಸ್ಮಿಕ ದಾಳಿ ಏನಲ್ಲ. ಅದಕ್ಕೂ ಮುನ್ನ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳು ಶುರುವಾಗಿದ್ವು. ಅದರಲ್ಲೂ 1989ರಲ್ಲಿ ರಷ್ಯಾ ಆಫ್ಘನಿಸ್ತಾನದಿಂದ ಎದ್ದು ಹೋದ ನಂತರ ಅಲ್ಲಿದ್ದ ಮುಜಾಹಿದೀನ್ಗಳನ್ನ ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿತ್ತು. ಆ ನರರೂಪ ರಕ್ಕಸರ ಪಡೆಗೆ ಇಲ್ಲಿನ JKLF ನಂತಹ ಉಗ್ರ ಸಂಘಟನೆಗಳು ಬೆಂಬಲವಾಗಿ ನಿಂತವು. 1989ರ ಕೊನೆಯ ದಿನಗಳು ಮತ್ತು 90ರ ಮೊದಲ ದಿನಗಳಲ್ಲಿ ಕಾಶ್ಮೀರದಲ್ಲಿನ ಮಸೀದಿಗಳ ಮೈಕುಗಳಲ್ಲಿ ಪಂಡಿತರೇ, ನಿಮ್ಮ ಆಸ್ತಿಪಾಸ್ತಿಗಳನ್ನ, ಮನೆಯಲ್ಲಿನ ಹೆಣ್ಣು ಮಕ್ಕಳನ್ನ ಇಲ್ಲೇ ಬಿಟ್ಟು ಗಂಡಸರಿಲ್ಲಿಂದ ಓಡ್ ಹೋಗಿ ಅನ್ನೋ ಥರದ ಎಚ್ಚರಿಕೆಗಳು, ಗೋಡೆಗಳ ಮೇಲೆ ಪೋಸ್ಟರ್ಗಳು, ಪಾಂಪ್ಲೆಟ್ಗಳು, ಕಡೆಗೆ ಅಲ್ಲಿನ ಸ್ಥಳೀಯ ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಕೂಡ ಕಾಣಿಸ್ಕೊಂಡ್ವು. ಇಷ್ಟಾದರೂ ಅವತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಅಲ್ಲಿದ್ದ ಪಂಡಿತರನ್ನ ಕಾಪಾಡೋ ಪ್ರಯತ್ನವನ್ನು ಅವರು ಮಾಡಲಿಲ್ಲ ಅನ್ನೋದು ನಿಜಕ್ಕೂ ದುರಂತ. ಅಂದಹಾಗೆ ಅವತ್ತು VP ಸಿಂಗ್ ಈ ದೇಶದ ಪ್ರಧಾನಿಯಾಗಿದ್ರು. ಮುಫ್ತಿ ಮೊಹಮ್ಮದ್ ಸಯೀದ್ ಎಂಬಾತ ಈ ದೇಶದ ಗೃಹ ಸಚಿವ, ಕಾಶ್ಮೀರದಿಂದಲೇ ಬಂದವನಾತ. ಹಾಗೆ ಈಗಿನ ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಇದಾರಲ್ಲ, ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಅವತ್ತು ಕಾಶ್ಮೀರದ ಮುಖ್ಯಮಂತ್ರಿ. ಅಲ್ಲಿ 1989ರ ಸೆಪ್ಟೆಂಬರ್ ಅಲ್ಲೇ ಹಿಂದೂಗಳ ಹತ್ಯಾಕಾಂಡ ಶುರುವಾಗಿತ್ತು. ಸೆಪ್ಟೆಂಬರ್ 14ನೇ ತಾರೀಕು ಟಿಕಾಲಾಲ್ ತಪ್ಲು ಅನ್ನೋ ವಕೀಲ ಮತ್ತು ಬಿಜೆಪಿಯ ನಾಯಕನನ್ನ ಶ್ರೀನಗರದ ಆತನ ಮನೆಯಲ್ಲೇ JKLFನ ಪ್ರತ್ಯೇಕತಾವಾದಿಗಳು ಕೊಂದು ಹಾಕಿದ್ರು. ಆ ಬಳಿಕ ನವೆಂಬರ್ 14, 1989ರಂದು ಶ್ರೀನಗರ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ ನೀಲಕಂಠ ಗಂಜು ಅವರನ್ನ ಗುಂಡಿಟ್ಟು ಕೊಲ್ಲಾಯಿತು. ಆ ಬಳಿಕ ಡಿಸೆಂಬರ್ ಅಲ್ಲಿ ರುಬಿಯಾ ಸಯೀದ್ ಅಂದ್ರೆ ಕೇಂದ್ರ ಗೃಹ ಸಚಿವನ ಮಗಳನ್ನೇ ಅಪಹರಿಸಲಾಯಿತು. ಆಕೆಯನ್ನು ಬಿಡಿಸ್ಕೊಳ್ಳೋದಕ್ಕೊಂದಷ್ಟು ಮಂದಿ ಭಯೋತ್ಪಾದಕರು ಬಿಡುಗಡೆ ಆದರು. ಇನ್ನು ಜನವರಿ 4, 1990ರಂದು ಶ್ರೀನಗರ ಮೂಲದ ಪತ್ರಿಕೆ ಆಫ್ತಾಬ್ ಅಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಕಾಶ್ಮೀರದ ಹಿಂದೂಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಅದಾದ ಮೇಲೆನೆ ಜನವರಿ 18 ಮತ್ತು 19ರ ರಾತ್ರಿ ದೊಡ್ಡ ಮಾರಣ ಹೋಮ ಅಲ್ಲಿ ನಡೆದದ್ದು. ಜೊತೆಗೆ ಜನವರಿ 25ನೇ ತಾರೀಕು 7 ಮಂದಿ ಪೊಲೀಸರನ್ನ ಕೊಂದ JKLF ಫೆಬ್ರವರಿ 2ರಂದು ಸತೀಶ್ ಟೀಕೋ ಅನ್ನೋ ಸೋಷಿಯಲ್ ವರ್ಕರ್ ಒಬ್ಬರನ್ನ ಕೊಂದು ಹಾಕ್ತು. ಹೀಗೆ 1989ರಿಂದ 2011ರವರೆಗೆ ಒಟ್ಟು 399 ಕಾಶ್ಮೀರಿ ಪಂಡಿತರು ಸಾವಿಗೀಡಾದ್ರು. ಅದರಲ್ಲಿ 75% 89ರಿಂದ 90ರ ನಡುವೆ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ವರದಿಯನ್ನ ಕಾಶ್ಮೀರಿ ಪಂಡಿತರ ಫೋರಂ ಕೊಟ್ಟಿದೆ. ಇನ್ನು ಭಾರತದ ಗೃಹ ಇಲಾಖೆಯ ಮಾಹಿತಿ ಪ್ರಕಾರ 91ರಿಂದ 2005ರ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 1406 ಮಂದಿ ಹಿಂದೂಗಳನ್ನ ಕೊಲ್ಲಲಾಗಿದೆಯಂತೆ. ಇದು ಕಾಶ್ಮೀರ ಅನ್ನೋ ಸುಂದರ ರಾಜ್ಯದ ರಕ್ತಸಿಕ್ತ ಅಧ್ಯಾಯ ಅಂದ್ರೆ ಖಂಡಿತ ತಪ್ಪಾಗುವುದಿಲ್ಲ.
ಹೀಗೆ ಒಂದ್ ಕಡೆ ಕಾಶ್ಮೀರದಲ್ಲಿ ಬಿಳಿ ಮಂಜಿನ ಮೇಲೆ ರಕ್ತದ ಹೊಳೆಯನ್ನೇ ಹರಿಸ್ತಾ ಇದ್ದ ಪಾಕಿಗಳಿಗೆ, ಪಾಕ್ ಪ್ರೇರಿತ ಪ್ರತ್ಯೇಕತಾವಾದಿಗಳಿಗೆ ದೊಡ್ಡ ಆಘಾತ ಆಗಿದ್ದು 2019ರಲ್ಲಿ. ಆಗಸ್ಟ್ 5, 2019ರಂದು ಕೇಂದ್ರ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿತು. ಆ ಬಳಿಕ ಅಲ್ಲಿ ಸ್ವಲ್ಪ ಮಟ್ಟಿಗೆ ಭಯೋತ್ಪಾದನೆ ಕೂಡ ಕಡಿಮೆ ಆದಂತೆ ಕಾಣ್ತಾ ಇತ್ತು. ಉಗ್ರರನ್ನ ಭದ್ರತಾ ಪಡೆಗಳು ಕೊಂದು ಹಾಕಿದ್ರೆ ಅವರ ಜನಾಜಾಗಳು ಹೊರಟು ಅಲ್ಲಿ ಕಲ್ಲು ತೂರಾಟದಂತ ಘಟನೆಗಳು ಮೊದಲೆಲ್ಲ ವಿಪರೀತವಾಗಿ ನಡೀತಾ ಇದ್ವು. ಆರ್ಟಿಕಲ್ 370 ರದ್ದಾದ ನಂತರ ಅಂಥವೆಲ್ಲ ನಿಂತು ಹೋದ್ವು. ಉಗ್ರರನ್ನ ಕೊಂದ ಕಡೆನೆ ಅವರನ್ನ ಹೂತ್ ಹಾಕೋ ಪರಿಪಾಠ ಶುರು ಆಯ್ತು. ಮೆರವಣಿಗೆಗಳಿಗೆ ಅವಕಾಶ ಇಲ್ಲದ ಹಾಗಾಯ್ತು. ಕಲ್ಲು ತೂರಾಟ ನಿಂತು ಹೋಯ್ತು. ಈ ಹಿಂದೆ ಕಾಶ್ಮೀರಿ ಪಂಡಿತರು ಯಾರೆಲ್ಲ ಕಾಶ್ಮೀರ ಬಿಟ್ಟು ಓಡ್ ಹೋಗಿದ್ರೋ ಅವರಿಗೆ ಅವರ ಪೂರ್ವಜರ ಆಸ್ತಿಪಾಸ್ತಿಗಳನ್ನ ಹಿಂತಿರುಗಿಸಿ ಕೊಡಬೇಕು ಅನ್ನೋ ಆದೇಶ ಆಯ್ತು. ಆ ಜವಾಬ್ದಾರಿಯನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ವಹಿಸಲಾಯಿತು. ಅಲ್ಲಿ ಆಸ್ತಿಪಾಸ್ತಿಗಳನ್ನ ವಶಪಡಿಸ್ಕೊಂಡು ಅದನ್ನ ಅನುಭವಿಸ್ತಾ ಇರೋದು ಕಾಶ್ಮೀರದ ಶ್ರೀಮಂತ ಮತ್ತು ಪ್ರಭಾವಿ ವರ್ಗ. ಈಗ ಅದೆಲ್ಲವನ್ನ ಬಿಟ್ಟು ಕೊಡಬೇಕು ಅಂದ್ರೆ ಅವ್ರ ಹೊಟ್ಟೆಗೆ ಬೆಂಕಿ ಬೀಳದೇ ಇರುತ್ತೆಯೇ? ಸೊ ಹೇಗಾದ್ರೂ ಸರಿ ಪಂಡಿತರು ಮತ್ತೆ ಕಣಿವೆಗೆ ಬಾರದ ಹಾಗೆ ತಡಿಬೇಕು ಅನ್ನೋ ಪ್ರಯತ್ನಗಳಲ್ಲಿ ನಡೀತಾ ಇವೆ. ಅಲ್ಲಿಗ ನಿಧಾನವಾಗಿ ಮತ್ತೆ ಉಗ್ರವಾದವನ್ನ ಹೆಚ್ಚು ಮಾಡೋ ಪ್ರಯತ್ನಗಳು ಶುರುವಾಗ್ತಾ ಇವೆ. ಪ್ರವಾಸಿಗರ ಮೇಲೆ ದಾಳಿಗಳಾದವು. ಆಗಾಗ ಅಲ್ಲಿ ಲೋನ್ ವೋಲ್ಫ್ ಅಟ್ಯಾಕ್ಗಳು ಕೂಡ ಆಗ್ತಾ ಇರತ್ವೆ. ಯಾವನೋ ಬರ್ತಾನೆ, ಸೈಲೆಂಟ್ ಆಗಿ ಟಾರ್ಗೆಟ್ಗೆ ಗುಂಡು ಹಾರಿಸಿ ಹೊರಟು ಹೋಗ್ತಾನೆ. ಅವನಿಗಲ್ಲಿ ಹಳೆ ಹಿಸ್ಟ್ರಿ ಇರೋದಿಲ್ಲ. ಹೀಗಾಗಿ ಗುಂಡು ಹಾರಿಸಿದವನು ಯಾರು ಅನ್ನೋದನ್ನ ಪತ್ತೆ ಮಾಡೋದಿಕ್ಕಾಗೋದಿಲ್ಲ. ಮೊನ್ನೆ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಗುಂಡಿನ ದಾಳಿ ಆಯಿತು. ಅವರು ಸಾವಿಗೀಡಾದ್ರು. ಅದಕ್ಕೆ ಪ್ರತಿಯಾಗಿ ಸರ್ಕಾರ ಉಗ್ರರ ಮನೆಗಳನ್ನ ಸ್ಫೋಟಗೊಳಿಸ್ತು. ಸುಮಾರು 2,000ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತು. ತಕ್ಷಣ ಅಲ್ಲಿನ ರಾಜಕಾರಣಿಗಳು ಹೊರಕ್ಕೆ ಬಂದರು. ಪೊಲೀಸರು ಮಾಡ್ತಾ ಇರೋದು ಸರಿಯಲ್ಲ, ಹೀಗೆಲ್ಲ ಮಾಡಿದರೆ ಮತ್ತೆ ಉಗ್ರವಾದ ಹೆಚ್ಚಾಗುತ್ತೆ, ವಿಶ್ವಾಸದ ಮೂಲಕ ಕಾಶ್ಮೀರವನ್ನು ಗೆಲ್ಲಬೇಕು ಅನ್ನೋ ಭಾಷಣಗಳನ್ನು ಅವರಲ್ಲಿ ಮಾಡ್ತಾ ಹೋದರು. ಈ ವಿಶ್ವಾಸಿಗಳನ್ನು ಗೆಲ್ಲೋದಿಕ್ಕೆ ಈ ಹಿಂದೆ ಇದೇ ಜನ ಎಷ್ಟು ಪ್ರಯತ್ನ ಪಟ್ರಲ್ಲ, ಅವರೆಲ್ಲ ಎಷ್ಟು ವಿಶ್ವಾಸ ಗೆದ್ರು ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಕಾಶ್ಮೀರದಲ್ಲಿ ಮತ್ತೆ ಉಗ್ರವಾದವನ್ನ, ಅಲ್ಲಿನ ಸೇನೆ ಮತ್ತು ಆಡಳಿತದ ವಿರುದ್ಧ ಒಂದು ಅಸಹನೆಯನ್ನ ಹೆಚ್ಚು ಮಾಡೋ ಪ್ರಯತ್ನಗಳಂತೂ ನಡೀತಾ ಇವೆ. ಅದರ ಹಿಂದಿರೋದು ದ ರೆಸಿಸ್ಟೆನ್ಸ್ ಫೋರ್ಸ್. ಗೆಳೆಯರೆ, ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಕರೆಸ್ಕೊಳ್ಳೋ ಈ TRF ಇದೆಯಲ್ಲ, ಇದು ಲಷ್ಕರ್ ಎ ತೈಬಾದ ಒಂದು ಪ್ರಾಕ್ಸಿ ಸಂಘಟನೆ. ನಿಮಗೆ ನೆನಪಿರಬೇಕು, 2025 ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಅಲ್ಲಿ ಭಯೋತ್ಪಾದಕರ ದಾಳಿಯಾದ ಸಂದರ್ಭದಲ್ಲಿ ಮೊದಲು ಆ ದಾಳಿಯ ಹೊಣೆಯನ್ನ ಹೊತ್ತಿದ್ದು ಇದೇ TRF. ಅದಾದ ಮೇಲೆ TRF ನ ಅಪ್ಪ ಸಯೀದ್ ಹಫೀಜ್ ಅದೇನ್ ಜುಮ್ ವಾಟರ್ ಹಾಕಿದ್ನೋ ಏನೋ, ಏಕಾಏಕಿ TRF ನಮಗೂ ದಾಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತು. ಆದ್ರೆ ಆ ದಾಳಿಯನ್ನ TRF ಮಾಡ್ತು, ಪಾಕಿಸ್ತಾನ ಮಾಡಿಸಿತ್ತು ಅನ್ನೋದು ಗೌಪ್ಯವಾಗೇನೂ ಇರಲಿಲ್ಲ. ಅದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ಕೂಡ ಅಲ್ಲಿ ಸಿಕ್ಕಿದ್ವು. ಇನ್ನು ಈಗ ಅದೇ TRF ಕೇಂದ್ರ ಸರ್ಕಾರಕ್ಕೆ, ಲೆಫ್ಟಿನೆಂಟ್ ಗವರ್ನರ್ಗೆ ಹಾಗೂ ಜಮ್ಮು ಕಾಶ್ಮೀರದ DGPಗೆ ಸವಾಲು ಹಾಕಿದೆ. ನೀವು ಕಾಶ್ಮೀರಿ ಪಂಡಿತರನ್ನು ಮತ್ತೆ ಕಣಿವೆಗೆ ಕಳುಹಿಸೋದಕ್ಕೆ ಮಾಡ್ತಾ ಇರೋ ಎಲ್ಲ ಪ್ಲಾನ್ಗಳನ್ನ ನಾವು ನಾಶ ಮಾಡ್ತೀವಿ ಅಂತ ಅವರು ಧಮಕಿ ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ 6 ಮಂದಿ ಸರ್ಕಾರಿ ನೌಕರರ ಪಟ್ಟಿಯನ್ನ ಬಹಿರಂಗಗೊಳಿಸಿರೋ TRF ಅವರನ್ನ ಕೊಂದು ಹಾಕ್ತೀವಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಆ ಪಟ್ಟಿಲಿ ಅಧಿಕಾರಿಗಳ ಫೋನ್ ನಂಬರ್ಗಳನ್ನು ಕೂಡ ಬಹಿರಂಗಗೊಳಿಸಿದೆ. ಇಲ್ಲಿ ಉಗ್ರರು ಜಮ್ಮು ಕಾಶ್ಮೀರದ ಪೊಲೀಸರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮಲ್ಲಿ 90% ಮಂದಿ ಕಾಶ್ಮೀರಿಗಳೇ ಇದ್ದೀರಿ. ಇಲ್ಲಿನ ಸಮಾಜದ ನಡುವೆ ನೀವು ಬದುಕಬೇಕು, ನಿಮ್ಮ ಕುಟುಂಬಗಳು ಇಲ್ಲೇ ಇವೆ, ನೀವು ಇದೇ ಸಮಾಜದ ನಡುವೆ ಬೆರ್ತಿದ್ದೀರಿ. ಹೀಗಾಗಿ ನೀವೇ ನಮಗೆ ಸುಲಭವಾಗಿ ಟಾರ್ಗೆಟ್ ಆಗ್ತಾ ಹೋಗ್ತೀರಿ ಅಂತ ಹೇಳೋ ಮೂಲಕ ಪಂಡಿತರಿಗೆ ರಕ್ಷಣೆ ಕೊಡೋದಿಕ್ಕೆ ಹೋದ್ರೆ ನೀವು ನಿಮ್ಮ ಜೀವ ಕಳ್ಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಅಲ್ಲಿನ ಪೊಲೀಸರಿಗೆ ಕೂಡ ಉಗ್ರರು ಕೊಡ್ತಾ ಇದ್ದಾರೆ. ಗೆಳೆಯರೆ, ಸರ್ಕಾರಿ ಅಧಿಕಾರಿಗಳು ಪೊಲೀಸರನ್ನ ಕೊಲ್ತೀವಿ ಅಂತ ಬೆದರಿಸೋದಿದೆಯಲ್ಲ, ಇದು ಒಂಥರ ಸೈಕಲಾಜಿಕಲ್ ಗೇಮ್. ಇದನ್ನು ಉಗ್ರರು ಮಾಡ್ತಾರೆ. ಆರ್ಟಿಕಲ್ 370 ರದ್ದಾದಾಗ ಕೂಡ ಕಾಶ್ಮೀರದಲ್ಲಿ ಒಂದಷ್ಟು ಸರ್ಕಾರಿ ನೌಕರರನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿಗಳನ್ನು ಮಾಡಲಾಯಿತು. 2021ರಲ್ಲಿ ಕಾಶ್ಮೀರದ ಸಫದ್ಕಲ್ ಏರಿಯಾದಲ್ಲಿನ ಸರ್ಕಾರಿ ಶಾಲೆಗೆ ನುಗ್ಗಿದ ಭಯೋತ್ಪಾದಕರು ಅಲ್ಲಿನ ಹಿಂದಿ ಶಿಕ್ಷಕ ದೀಪಕ್ ಚಂದ್ ಹಾಗೂ ಸಿಖ್ ಪ್ರಿನ್ಸಿಪಾಲ್ ಸುಪಿಂದರ್ ಕೌರ್ ಅವರನ್ನ ಕೊಂದು ಹಾಕಿದ್ರು. ಹಾಗೆ ಕೊಲ್ಲೋ ಮುನ್ನ ಅವರ ಮತ ಕೇಳಿನೇ ಕೊಲ್ಲಾಯಿತು. ಹಾಗೇನೆ ಮೇ 12, 2022ರಲ್ಲಿ ಬದ್ಗಾಮ್ನ ಚಂದೂರ್ನ ತಹಸೀಲ್ದಾರ್ ಆಫೀಸ್ ನೌಕರ ರಾಹುಲ್ ಭಟ್ನನ್ನ ಭಯೋತ್ಪಾದಕರು ಕೊಂದು ಹಾಕ್ತಾರೆ. ಇನ್ನು ಮೇ 2022ರಂದು ಕುಲ್ಗಾಮ್ನ ಗೋಪಾಲ್ಪುರ ಬಳಿಯಲ್ಲಿನ ಶಾಲೆಯಲ್ಲಿ ರಜನಿಬಾಲಾ ಅನ್ನೋ ಶಿಕ್ಷಕಿಯನ್ನ ಕೊಲ್ಲಲಾಯಿತು. ಅಕ್ಟೋಬರ್ 2022ರಲ್ಲಿ ಪುರಾನ್ ಕೃಷ್ಣ ಭಟ್ ಅನ್ನೋ ಕಾಶ್ಮೀರಿ ಪಂಡಿತರನ್ನ ಅವರ ಮನೆ ಮುಂದೆನೆ ಗುಂಡಿಕ್ಕಿ ಕೊಲ್ಲಲಾಯಿತು. 2023 ಫೆಬ್ರವರಿ 26ನೇ ತಾರೀಕು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ಶರ್ಮಾ ಅನ್ನೋರನ್ನ ಕೊಂದಿದ್ದ ಭಯೋತ್ಪಾದಕರು ವಲಸೆ ಕಾರ್ಮಿಕರ ಮೇಲೆ ಕೂಡ ಗುಂಡು ಹಾರಿಸಿದ್ರು. ಹಾಗಂತ ಅಲ್ಲಿ ಬರೀ ಹಿಂದೂಗಳನ್ನ ಮಾತ್ರ ಕೊಲ್ತಾ ಇದ್ದಾರೆ ಅಂತೇನಲ್ಲ.
2019-20ರಲ್ಲಿ ಮೊಹಮ್ಮದ್ ಅಶ್ರಫ್ ಭಟ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಅವರ ಮನೆಯ ಮುಂದೆನೆ ಕೊಲ್ಲಾಯಿತು. ಹಾಗೆ ಬಾರಾಮುಲ್ಲಾ ಜಿಲ್ಲೆಯ ಸೋಪೋರಲ್ಲಿ ಸ್ಪೆಷಲ್ ಪೊಲೀಸ್ ಆಫೀಸರ್ ಶಹಜಾದ್ ಅಹಮದ್ ಅವರನ್ನ ಉಗ್ರರು ಗುಂಡಿಟ್ಟು ಕೊಂದ್ರು. ಇನ್ನು 2021ರಲ್ಲಿ ಬಂಡೀಪುರ ಜಿಲ್ಲೆಯ ಗುಲ್ಶನ್ ಚೌಕ್ ಅಲ್ಲಿ ಮೊಹಮ್ಮದ್ ಸುಲ್ತಾನ್ ಮತ್ತು ಫಯಾಜ್ ಅಹಮದ್ ಅನ್ನೋ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳ ಕೊಲೆ ಆಯಿತು. ಅದೇ 21ರ ಸೆಪ್ಟೆಂಬರ್ ತಿಂಗಳಲ್ಲಿ ಶ್ರೀನಗರಲ್ಲಿ ಬಿಲಾಲ್ ಅಹಮದ್ ಸಾಗರ್ ಅನ್ನೋ ಕಾನ್ಸ್ಟೇಬಲ್ ಒಬ್ರು ಸಾವಿಗೀಡಾದ್ರು. ಜೂನ್ ತಿಂಗಳಲ್ಲಿ ಫಯಾಜ್ ಅಹಮದ್ ಅನ್ನೋ ಸ್ಪೆಷಲ್ ಪೊಲೀಸ್ ಆಫೀಸರ್ ಒಬ್ಬರನ್ನು ಕೂಡ ಆತನ ಪತ್ನಿ ಮತ್ತು ಮಗಳ ಸಮೇತ ಅವರದ್ದೇ ಮನೆಯಲ್ಲಿ ಕೊಂದು ಹಾಕಲಾಯಿತು. ಇನ್ನು ಜುಲೈ 12, 2022ರಂದು ಶ್ರೀನಗರದ ಲಾಲ್ ಬಜಾರ್ ಅಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮುಷ್ತಾಕ್ ಅಹಮದ್ ಕೊಲೆಗೀಡಾಗ್ತಾರೆ. ಮೇ 13, 2022ನೇ ತಾರೀಕು ಪುಲ್ವಾಮಾ ಜಿಲ್ಲೆಯಲ್ಲಿ ರಿಯಾಜ್ ಅಹಮದ್ ತೋಖ್ರೆ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಸಾವಿಗೀಡಾಗ್ತಾರೆ. ಇನ್ನು ಮೊನ್ನೆ ಹೆಡ್ ಕಾನ್ಸ್ಟೇಬಲ್ ಆಶಿಕ್ ಹುಸೇನ್ ಖುರೇಶಿ ಅವರನ್ನ ಇದೇ TRF ಅನಂತನಾಗ್ನ ಲಾಲ್ ಚೌಕಲ್ಲಿ ಅಮರನಾಥ್ ಯಾತ್ರೆಯ ಸೆಕ್ಯೂರಿಟಿ ಡ್ಯೂಟಿಯಲ್ಲಿದ್ದಾಗ ಗುಂಡಿಟ್ಟು ಕೊಂದು ಹಾಕ್ತು. ಇಲ್ಲಿ ಉಗ್ರರಿಗೆ ತಾವು ಕೊಲ್ತಾ ಇರೋದು ಹಿಂದೂಗಳನ್ನ ಮುಸಲ್ಮಾನರನ್ನ ಅನ್ನೋದು ಮುಖ್ಯ ಆಗೋದಿಲ್ಲ. ಭಾರತದ ಪರ ಕೆಲಸ ಮಾಡೋರು, ಪಾಕಿಸ್ತಾನದ ಅಜೆಂಡಾಗೆ ಜೈ ಅನ್ನದವರು ಮುಸ್ಲಿಮರಾದರೂ ಕೂಡ ಅವರನ್ನ ಇಸ್ಲಾಮಿನ ಶತ್ರುಗಳು ಅಂತಲೇ ಪಾಕಿ ಮೂಲದ ಉಗ್ರರು ಭಾವಿಸ್ತಾರೆ. ಇನ್ನು ಮುಸ್ಲಿಮರಲ್ಲದ ಕಾಫಿರರನ್ನ ಇವರು ಹೇಗಿದ್ರು ಶತ್ರುಗಳು ಅಂತಲೇ ತಿಳ್ಕೊತಾರೆ. ಇದು ನಮ್ಮಲ್ಲಿನ ಕೆಲ ಮೂರ್ಖರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇನ್ನು ಈಗಲೂ ಕೂಡ TRF ಕಾಶ್ಮೀರದಲ್ಲಿ ಒಂದು ಸೈಕಲಾಜಿಕಲ್ ವಾರ್ ಅನ್ನ ಶುರು ಮಾಡ್ತಾ ಇದೆ. ಸರ್ಕಾರಿ ನೌಕರರು, ಅದರಲ್ಲೂ ಅಲ್ಲಿನ ಕಾಶ್ಮೀರಿ ಮುಸ್ಲಿಂ ನೌಕರರನ್ನ ಕೂಡ ಹೆದರಿಸಿ ಅವರನ್ನ ಸರ್ಕಾರದ ವಿರುದ್ಧ ಕೆಲಸ ಮಾಡೋ ಹಾಗೆ ಪ್ರೇರೇಪಿಸುವ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಅವರ ಪ್ರಯತ್ನಕ್ಕೆ ಅಲ್ಲಿ ಯಶಸ್ಸು ಸಿಗದೇ ಇರಲಿ. ಇದು ಗೆಳೆಯರೆ, ಕಾಶ್ಮೀರದಲ್ಲಿ TRF ಹಾಕ್ತಾ ಇರೋ ಧಮಕಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.